ಕಿಂಗ್ಫಿಶರ್ ಮರೆ 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 ನೀವು ಮಹಾಮಂತ್ರವಾದಿಗಳು. ರಾಜ್ಕುಮಾರಿ ಕಿಲೆ ಕಿಲೆ ನಗುವಂತೆ ಮಾಡಲು ನನಗೊಂದು ಉಪಾಯವನ್ನು ಅನುಗ್ರಹಿಸಿ. ನಾನು ಗೆದ್ದು ರಾಜನಾದರೆ ನನಗೆ ಚಟ್ಟ ಕಟ್ಟುವ ತನಕ ನಿಮಗೆ ರಾಜಗುರುವಿನ ಪಟ್ಟ. ಕೋದಂಡ ರುದ್ರ, ನೀನು ಸದಾಕಾಲ ಮಹಾರಾಜರ ಮುಂದೆ ಕೈ ಕಟ್ಟಿ ನಿಲ್ಲುವ ಮಂತ್ರಿಯ ಮಗ. ನಾವು ಶತ್ರುಗಳನ್ನು ಹೋರಾಡಿ ಸಿಂಹಾಸನವನ್ನು ರಕ್ಷಿಸುವ ವೀರ ಸೇನಾನಿ ಚಂಬುಕ ರಂಗನ ಚಾಲಾಕಿ ಗಂಡು. ಕಿಂಕಿಣಿ ಶರ್ಮರೇ ಕಿಂಕಿಣಿ ಶರ್ಮರೇ, ರಾಜಕುಮಾರಿಗೆ ಅವರಿಗಿಂತಲೂ ನಾನೇ ತಕ್ಕವರ. ಒಂದು ಒಂದು ಸಣ್ಣ ಉಪಾಯವನ್ನು ಮಾಡಿ, ನಾನೇನಾದ್ರೂ ರಾಜನಾದ್ರೆ ಅರ್ಧ ರಾಜ್ಯವನ್ನು ಕೊಯ್ದು ತಮಗೆ ಬಳುವಳಿಯಾಗಿ ಕೊಟ್ಟು ಬಿಡ್ತೇನೆ. ಕಿಂಗ್ನಿ ಶರ್ಮರೇ, ಚಟ್ಟಾಪಟ್ಟ ಕೊಟ್ಟ ಚಟ್ಟಾಪಟ್ಟ ಕೊಟ್ಟ ಚಟ್ಟಾಪಟ್ಟ. ಕೋದಂಡ ರುದ್ರ, ಫಣಿನಾಗ, ರಾಜಕುಮಾರಿಯನ್ನು ವರಿಸಿ ಮಹಾರಾಜನಾಗಿ ಈ ಸಿಂಹಾಸನವನ್ನೇರಲು ನೀವಿಬ್ಬರೂ ಸಮಾನಾರ್ಹರೇ. ಆದುದರಿಂದ ನಿಮ್ಮಿಬ್ಬರಿಗೂ ಒಂದು ಉಪಾಯ ಹೇಳಿಕೊಡುತ್ತೇನೆ. ಇಬ್ಬರು ಪ್ರಯತ್ನಿಸಿ ನೋಡಿ. ಯಾರು ಅದೃಷ್ಟವಂತರೋ ಅವರನ್ನೇ ನೋಡಿ ನಗುವಳು ರಾಜಕುಮಾರಿ. ಅನುಗ್ರಹಿಸಿ. ಜೈ ರುಂಡಮಾಲಿನಿ. ಇದಪ್ಪ ತರಲೆ ನೀರು ನಿಂತು ಆಯ್ತಾ? ಈ ತೊಟ್ಟೂರಯ್ಯ, ಅದರಲ್ಲೂ ಈ ತರಲೆ ತೊಟ್ಟೂರಯ್ಯ ಹಲ್ಲು ಜೋಗ್ ಬಂದಾಗ ನೀರು ನಿಂತು ಹೋಗೋದು. ಯಾವನ ಅವನು ನೀರು ನಿಲ್ಲಿಸಿದವನು? ಯಾವನ ಅವನು? ಒಳ್ಳೆ ದುಡಿಮೆ, ಅದಕ್ಕೊಂದು ಹಾಡು ಬೇರೆ. ಲೇ, ಇದೆಲ್ಲ ಹುಚ್ಚು ಕನಸು. ಅದಕ್ಕೆ ನಮ್ಮ ಹಳ್ಳಿ ಸೀಮೆಲೆಲ್ಲ ಅನ್ನೋದು ನಿನ್ನ ಪೆದ್ರಾಮ ದಡ್ಕುಳ ಅಂತ. ಎಂತದೇ ತರಲೆ ಕೆಲಸ? ಇದು ಯಾಕೆ ತರಲೆ ಕೆಲಸ ಆಗುತ್ತೆ? ನೀರು ಎತ್ತಿ ಎತ್ತಿ ಸುರಿ ದುಗ್ಗಾಣಿ ಕೊಡ್ತೀನಿ ಅಂತ ಹೇಳಿದಾನೆ ನಂಜುಂಡಪ್ಪ. ಅದಕ್ಕೆ ಎತ್ತಿ ಎತ್ತಿ ಸುರಿತಾ ಇದ್ದೀನಿ. ಎತ್ತೋದು ಸರಿಯೇ, ಸುರಿಯೋದು ಸರಿಯೇ, ಆದ್ರೆ ಎಲ್ಲಿ ಎತ್ತಬೇಕು, ಎಲ್ಲಿ ಸುರಿಬೇಕು? ನಂಜುಂಡಪ್ಪ ನೀರೆತ್ತು ಅಂದ, ಬಾವಿ ಬರದು ಮಾಡುವನ್ನ ದುಡಿದು ದುಗ್ಗಾಣಿ ಕೊಡ್ತೀನಿ ಅಂತಂದವನ್ ಮನೇನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರ. ನೀರೆತ್ತಾಕೋ ನೆಪದಲ್ಲಿ ಬಾವಿ ಬರದು ಮಾಡ್ಬಿಟ್ರೆ ದೇವ್ರ ಮೆಚ್ತಾನ? ತಲೆನೇ ಇಲ್ಲ. ಈಗ ಏನ್ ಮಾಡೋದು ತಟ್ಟೂರೈನವ್ರೆ? ನಾ ಮಾಡಿದ ಕೆಲಸ ನೋಡಿ ನಂಜುಂಡಪ್ಪ ಸಂತೋಷ ಪಟ್ಟು ತುಗ್ಗಾಣಿನೂ ಕೊಡ್ಬೇಕು, ಆ ದ್ಯಾವ್ರು ಮೆಚ್ಬೇಕು. ಇದಕ್ಕೇನಾರ ಒಂದ್ ದಾರಿ ತೋರಿಸ್ತೀರಾ? ಹಂಗ ಬಾ ನನ್ ದಾರಿಗೆ ಬಾಯ್ಲಿ. ಆದ್ರೂ ಸ್ವಲ್ಪ ತರಲೆ ಐತೆ. ಹಿಂಗ ಮಾಡು, ಬೆಳಗಿನಿಂದ ಮುಚ್ಚಂಗೆ ತನಕ ಬಾವಿಯಿಂದ ನೀರೆತ್ತು ಪುನಃ ಬಾವಿಗೆ ಸುರಿ. ಬಾವಿಲಿ ನೀರಿದ್ದಂಗೆ ಇರ್ತೈತೆ, ನೀ ದುಡಿಮೆ ಮಾಡ್ದಂಗೂ ಆಗ್ತೈತೆ. ನಂಜುಂಡಪ್ಪ ಬಂದು ನೋಡಿ ಸಂತೋಷ ಪಟ್ಟು ಬೇಯಿಸ್ಕೊಳ್ಳ ಅಂತ ನಿಂಗೆ ದುಗ್ಗಾಣಿನೂ ಕೊಡ್ತಾನೆ. ನಿನ್ನ ನಾಡಿನ ಕನಸು ನನ್ಸಾಗ್ತೈತೆ. ಬಾವಿಯಿಂದ ನೀರೆತ್ತು ಸುರಿ, ನೀರೆತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ, ಎತ್ತು ಸುರಿ. ಪೈರಿಗೆ ನೀರು ಬಿಡ್ಲಾ ಅಂದ್ರೆ ಬಾವಿಯಿಂದ ನೀರು ತೆಗೆದು ಬಾವಿಗೆ ಸುರಿತಿದ್ಯಾ? ಯಾರಲ್ಲ ನಿಂಗೆ ಹೇಳ್ಕೊಟ್ಟವ್ರು? ನಂಜುಂಡಪ್ಪನವ್ರೆ, ನೀವು ದುಗ್ಗಾಣಿ ಕೊಡೋರು. ನಿಮ್ ಮನೇನ ಯಾರಾದ್ರೂ ಗುಡಿಸಿ ಗುಂಡಾಂತರ ಮಾಡ್ತಾರ? ಬಾವಿಯಿಂದ ನೀರೆತ್ತೋದೇನೋ ಸರಿ, ಆದ್ರೆ ಮತ್ತೆ ಬಾವಿಗೆ ಸುರಿ ಅಂತ ದೊಡ್ಡ ಬುದ್ಧಿ ತಟ್ಟೂರೈನವರು ಹೇಳ್ಕಟ್ಟವ್ರೆ. ತಟ್ಟೂರಯ್ಯರ್ನ ಈ ಮಾತ್ನ, ಆ ಮನ ತಟ್ಟೂರೈನ್ ಮಾತ್ ಕೇಳ್ಕೊಂಡು ಯಾರ ಉದ್ಧಾರ ಆಗವ್ರೆ? ಏಯ್ ಬರ್ರೈ, ಬರ ಬರಲ್ಲ. ನಿಂಗೆ ದುಗ್ಗಾಣಿ ತಾನೇ ಬೇಕು? ಕರ್ಮ ಕರ್ಮ, ನೀ ಕೆಲಸ ಮಾಡಿ ಸಾಕು. ತಗ ದುಗ್ಗಾಣಿ. ದುಗ್ಗಾಣಿ ಅವ್ವ ಅವ್ವ ಮಾತಾಡ್ತಿದ್ರು
ನನ್ನ ಪೆದ್ದ ಪೆದ್ದ ಅಂತ ಬೈತಾ ಇದ್ಯಲ್ಲ, ಇವತ್ ನಾನೇ ಸಂಪಾದನೆ ಮಾಡ್ಕೊಂಡು ದುಗ್ಗಾಣಿ ತಂದಿದ್ದೀನಿ. ಹೌದಾ? ಹಾ. ಎಲ್ಲಿ ಕೊಡು. ದೇವ್ರ ಪಾದಕ್ ಕುಡ್ಸಿ ತಿರುಗ್ ಕೊಡ್ತೀನಿ. ನೀನೇ ಸಂತೆಗ್ ಹೋಗಿ ಸರಕ್ ತಗೊಂಡ್ಬರೋ ಅಂತೆ. ದಿನ ನನ್ ಕೆನ್ನೆಗೆ ಹೊಡಿತಾ ಇದ್ಯಲ್ಲ, ಈಗ ಅದೇ ಕೈನಲ್ಲಿ ಸುತ್ತಾಕ್ಬೇಕು, ನನ್ ಕೆನ್ನೆಗೆ ಮುಚ್ಕೊಡ್ಬೇಕು. ಕೊಡ್ತೀಯಾ? ಹೆತ್ತಮ್ಮನಿಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನ್ ಬೇಕು ಚಿನ್ನ? ಅವ್ವ ಅವ್ವ ಕೊಡು. ಕೊಡ್ಲಾ ಕೊಡ್ಲಾ? ತಗೋ ರಾಜ್ಕುಮಾರಿ, ಇದನ್ನ ಬಾಯಿ ಇಟ್ಕೊಂಡು ಚಪ್ಪಿಸ್ರೆ ನಗುನು ಬಂದ್ಬಿಡುತ್ತೆ, ಮಾತು ಬಂದ್ಬಿಡುತ್ತೆ. ತೆಗೆದುಕೋ ಮಗಳೇ. ಸಾರ್ವಭೌಮರ ಅಡಿದಾವರಿಯಲ್ಲಿ ಸೇನಾಪತಿ ಚಂಬುಕರಂಗನ ಒಂದೇ ಒಂದು ಕೋರಿಕೆ. ಓ, ನಿಮ್ಮ ಕುಮಾರ ಪ್ರಯತ್ನಿಸುತ್ತಾನೆಂದು ತಾನೇ? ಹಾ. ಧಾರಾಳವಾಗಿ ಆಗಬಹುದು. ಗಂಗಣ್ಣ ಗಂಗಣ್ಣ, ಹುಲ್ಲಿನ ಕಂತೆ ತಂದಿದ್ದೀನಿ. ಕಾಣಕ್ಕೆ ಗೇಣುದ್ದ ಇದ್ರು ದೋಣಿ ದಪ್ಪದ ಒರೆನೆ ತಂದಿದ್ದೀಯೇ, ಬಲಾರೆ ಕುಳ್ಳ. ಪುರುಷರತ್ನ ಇದೆಲ್ಲ ಸಿಕ್ತು ನಿಂಗೆ? ನಾವು ಹುಲ್ ಕುಯ್ಯೋವಾಗ ಅದ್ರ ಜೊತೆಗೆ ಇದು ಬಂದಿರ್ಬೇಕು. ಪುರುಷರತ್ನ ಅಂದ್ರೆ ಏನು ಗಂಗಣ್ಣ? ಇದು ಭಾರಿ ಅಪರೂಪ ಮಗ. ನಮ್ಮ ಮಠದ ಗುರುಗಳು ಹೇಳ್ತಾರೆ, ಪ್ರತಿ ಹುಣ್ಮೆ ಇದರಿಂದ ಒಂಥರ ಸುವಾಸನೆ ಹೊರಡ್ತದಂತೆ. ಈ ಸುವಾಸನೆ ಕೈಲಾಸಕ್ಕೂ ಮುಟ್ತದಂತೆ. ಇದನ್ನ ಮೇಯೋ ಸಲುವಾಗಿ ಆ ಶಿವನ ವಾಹನ ನಂದೀಶ್ನೆ ಇದ್ ನೋಡ್ಕೊಂಡ್ ಭೂಲೋಕಕ್ಕೆ ಬರ್ತಾನಂತೆ. ನಮ್ಮ ಅವನಾಣೆಗೂ ಹ್ಮ್. ಹಂಗಾರೆ ಒಳ್ಳೆ ಸಮಯ ನೋಡ್ಕೊಂಡಿದ್ದು ಆ ನಂದೀಸ ಭೂಲೋಕಕ್ಕೆ ಬಂದಾಗ ಅವನು ಹಿಡ್ದು ಅವನು ಮೂಗ್ದಾರ ಹಾಕಿ ನಮ್ಮ ಹೊಲ ಗದ್ದೆಲೆಲ್ಲ ಚೆನ್ನಾಗಿ ಉತ್ಬಿಟ್ರೆ ಹೊಸ ಹೊಸ ಬೆಳೆ ಬೆಳಿಬಹುದು ಅಲ್ವಾ ಗಂಗಣ್ಣ? ಅಯ್ಯೋ ಪೆದ್ದೆ, ನಂದೀಸ ದ್ಯಾವ್ರು ಕಣೋ. ಅವನು ಹೊಲ ಉಳಕ್ ಬಿಟ್ರೆ ಬದುಕ್ತಾರ? ಆ ಮಾನ್ ಭಾವನ್ನ ಸೂಕಂಗ್ ಮುಟ್ಟಿದ್ರೆ ಸಾಕು, ಶಾಪ ತಾಪ ಎಲ್ಲ ಮಠಮಾಯ ಆಗೋಗ್ತದ. ಹ್ಮ್. ಮಲ್ಲಿ, ನಮ್ ಗುಳ್ಳಣ್ಣಂಗೆ ಪೊಗಡೋಸ್ತಾಗ ಒಂದು ಉಂಡೆ ಬೆಣ್ಣೆ ತತ. ಈ ಬೆಣ್ಣೆ ಯಾಕೆ ಗಂಗಣ್ಣ? ಬೆಳಿಗ್ನಿಂದ ಕಷ್ಟಪಟ್ಟಿದ್ಯಪ್ಪ, ತಕೊಂಡು ಹೋಗು ಮಗ. ಕೊಡವಾ? ಬರ್ತೀನಿ. ಅದಕ್ಕೆ ಸಂಪಾದನೆ ಮಾಡಿದ್ದನ್ನ ಭದ್ರವಾಗಿ ಜಾಬ್ನಲ್ಲಿ ಇಟ್ಕೊಂಡು ಬರ್ಬೇಕು. ಅವ್ವ ಅವ್ವ ಅವ್ವ, ನೀ ಹೇಳಿದ್ದೆಲ್ಲ ಭದ್ರವಾಗಿ ಜೇಬಲ್ಲಿ ಇಟ್ಕೊಂಡ್ ಬರ್ಬೇಕು ಅಂತ ಇಟ್ಕೊಂಡ್ ಬಂದಿದ್ದೀನಿ ಅವ್ವ. ಏನು ಬೆಣ್ಣೆ ಎಲ್ಲಿ? ಇಲ್ಲಿ. ನೋಡಪ್ಪ, ನಮ್ ಕಾಲನ ಬೇರೆ, ನಿಮ್ ಕಾಲನ ಬೇರೆ. ನಾನು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅವ್ರನ್ನ ಏನೋ ಮಾಡ್ತಾ ಇರ್ತಾರ. ಒಟ್ನ ಕಾಲ ಸುಖ ಇಲ್ಲಪ್ಪ. ನೀ ಹೇಳಿದ ದುಡಿಮೆ ಎಲ್ಲ ಮಾಡಿದೀನಿ, ದುಗ್ಗಾಣಿ ಕೊಡು. ಹ, ನೋಡಪ್ಪ ಕೊಳ್ಳಪ್ಪ, ನೀನ್ ಮಾಡಿದ ದುಡಿಮೆಗೆ ನಂತ ಕೊಡಾಕ್ ಏನಿಲ್ಲ. ತಗ ಇದನ್ನ. ಹ? ಹ, ದುಗ್ಗಾಣಿ ಇದೇ ದುಗ್ಗಾಣಿ. ಹ? ಇದೇನಾ? ಹ. ಅವ್ವ ಅವ್ವ ಅವ್ವ, ತಗೋ ತಗೋ ಅವ್ವ, ಏನದು? ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ? ತಗೋ. ಅಯ್ಯೋ, ಅನ್ಯಾಯವಾಗಿದ್ರೆ ಪ್ರಾಣ ತೆಗೆದು ಬಿಟ್ಟಿಯಲ್ಲೋ. ಇದನ್ನ ಯಾರಾದ್ರೂ ನೀರಲ್ಲಿ ಇಟ್ಕೊಂಡು ಬರ್ತಾರೇನೋ?
ಚೀಲದಲ್ಲಿ ಹಾಕಿ ಹಗ್ಗ ಕಟ್ಟಲ್ವೇ ತರಬೇಕು. ಲೇ ರಾಮ, ಇದೇನು ನಿನ್ ತರಲೆ? ಒಳ್ಳೆ ಭರ್ಜರಿ ಹಗ್ಗ ಕಟ್ಕೊಂಡೆ ಎಳ್ಕೊಂಡು ಹೋಗ್ತಾ ಇದೆಯಲ್ಲ, ಮೂಟೆ ಒಳಗೆ ಏನೈತೆ? ಒಂದ್ ವಾರದಿಂದ ಹುಣಸೂರಾಯಿನ ತೋಟದಾಗೆ ಹುಣಸೆ ಹಣ್ಣು ಬಡ್ದೆ ತಗೊಂಡಾಗಲೇ ಕುಳ್ಳ ಅಂತ ಒಂದ್ ಮೂಟೆ ರಾಗಿ ಕೊಟ್ಟ. ಕೊಡೋನ್ ಕೊಟ್ಟ, ಒಳ್ಳೆ ತರಲೆ ಮಾಡ್ಕೊಟ್ಟಲ್ಲ. ಅವನೇ ಹೇಳಿದ ಹಗ್ಗ ಕಟ್ಕೊಂಡು ಎಳ್ಕೊಂಡು ಹೋಗು ಅಂತ. ನಮ್ಮ ಅವ್ವೆ ಹೇಳಿದ್ಲು, ಯಾರ್ ಏನೇ ಕೊಟ್ರು ಹಗ್ಗ ಕಟ್ಟಿ ಎಳ್ಕೊಂಡ್ ಬಾ ಅಂತ. ಎಳ್ಕೊಂಡು ಹೋಗೋನು ಹೋಯ್ತೀಯ, ಒಸಿ ಹಗ್ಗನ ಉದ್ದ ಬಿಟ್ಕೊಂಡು ಎಳ್ಕೊಂಡು ಹೋಗು. ಎಳಿಯಾಕು ಆಯಾಗಿರುತ್ತೆ, ಮೂಟೆನು ಮನೆ ಸೇರುತ್ತೆ. ಹಂಗ ಸರಿ ಸರಿ. ಯಾರೋ ನೀನು? ಯಾಕೆ ಬಂದೆ ಇಲ್ಲಿಗೆ? ಬರೋ ಇಲ್ಲಿ. ಊಟ ಮಾಡ್ದೇನೋ? ಅಯ್ಯೋ ಕರ್ಮ. ಹೊತ್ಕೋ ಹೊತ್ಕೋ ಇದು ಹೊತ್ಕೋ ಹೊತ್ಕೋ. ಏನೋ ಗೊತ್ತಿಲ್ಲ. ತಿಂಗಳ ಒಪ್ಪತ್ತು ನಮ್ ಕೂಲ್ ಕಾಸು ನಿಯತ್ನಿಂದ ಮಾಡಿದೀಯ. ನಾಳೆಯಿಂದ ನಾ ಇರೋಲ್ಲ. ಯಾವಾಗ ಬರ್ತೀನೋ ಏನೋ ಗೊತ್ತಿಲ್ಲ. ಹಣ ಕಾಸು ಏನಾರ ಕೊಡೋಣ ಅಂದ್ರೆ ನನ್ ಕೈಯಾಗಿಲ್ಲ. ತಗೋ ಈ ಕತ್ತೆ ಮರಿ. ಈ ಕತ್ತೆ ಮರಿ ತಗೊಂಡು ನಾ ಏನ್ ಮಾಡ್ಲಿ? ತಗೋ, ಇದು ಅದೃಷ್ಟ ಮರಿ. ಇದು ಗಂಟೆ ಕಟ್ಟಿದಿರಲ್ಲ ಕತ್ತೆ, ಇದ್ರ ಮರಿ. ಇದರಿಂದಾನೇ ನಂಗೆ ಅದೃಷ್ಟ ಬಂದದ್ದು. ತಾತ, ಹಂಗಾರೆ ಈ ಕತ್ತೆ ಮರಿ ನಾನ್ ಸಾಕೊಂಡ್ರೆ ನನ್ನ ಅದೃಷ್ಟ ಬದಲಾಯಿಸಿ ಹೋಗ್ತದ? ಓ, ಕೊತ್ವಾಲನು ಬಟ್ಟೆ ಆಗ್ಬೋದು, ದಳಪತಿನೂ ಬಟ್ಟೆ ಆಗ್ಬೋದು. ಅರಮನೆಯವ್ರ ಬಟ್ಟೆ ಹಾಕ್ತಾರ? ಓ, ಅವರು ಹಾಕ್ತಾರೆ. ಮಹಾರಾಜನ್ ರೇಷ್ಮೆ ಪಂಚೆ ಹಾಕ್ತಾರ? ಅವರು ಹಾಕ್ತಾರೆ. ರಾಜ್ಕುಮಾರಿ ಸೀರೆ ಹಾಕ್ತಾರ? ಅವರು ಹಾಕ್ತಾರೆ. ತಗೊಂಡೋಗು, ನಿಂಗೆ ಒಳ್ಳೇದಾಯ್ತದೆ. ಟೈಟ್ ತಕ. ಸುಲೋಚನ, ನಡೆದಿದ್ದೇನಮ್ಮ ನನ್ನ ಮಗಳ ಈ ಸಂತೋಷಕ್ಕೆ, ಈ ನಗುವಿಗೆ, ಈ ಶಾಪ ನಿವಾರಣೆಗೆ ಯಾರಮ್ಮ ಕಾರಣ? ರಾಜಬೀದಿಯಲ್ಲೊಬ್ಬ ಸಾಮಾನ್ಯ ಕುಳ್ಳ ಕತ್ತೆ ಮರಿನ ಹೊತ್ಕೊಂಡು ಹಾಡುತ್ತಾ ಕುಣಿತಾ ಹೋಗ್ತಾ ಇದ್ದ. ಅದನ್ನ ನೋಡಿ ರಾಜ್ಕುಮಾರಿ ಅವರು ಸಂತೋಷ, ಮಹದಾನಂದ. ಚಂಬುಕರಂಗ, ಆ ಮಹಾಮಹಿಮ ಎಲ್ಲಿದ್ದರೂ ಸರಿಯೇ, ಆತನನ್ನು ಮರ್ಯಾದೆಯಿಂದ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು. ಅಪ್ಪಣೆ. ಮಹಾಸ್ವಾಮಿ ನಮಸ್ಕಾರ. ತಾವು ಬರ್ಬೇಕು. ನಾನ್ ಬರ್ಬೇಕಾ? ಎಲ್ಲಿಗ್ ಬರ್ಬೇಕು? ನಮ್ ಜೊತೆಯಲ್ಲಿ ಬರ್ಬೇಕು. ನಾನು ನಿಮ್ ಜೊತೆ ಬರ್ಬೇಕಾ?
ಕಾಲ್ ಮಡಗಿದ್ರೆ ಎಲ್ಲ ಇಸ್ಕೊಯ್ತದೆ ಹೆಂಗ್ ಬರೋದು? ಅಯ್ಯ 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 ಎತ್ಕೊಂಡ್ಬಿಟ್ರ ಅಯ್ಯ ಅಯ್ಯ ಅಯ್ಯಯ್ಯ ಅಯ್ಯಯ್ಯ ಅದ್ಯಾ ಕಲ್ ಮಡಗಿದ್ರಿ? ಕೃಪೆ ಮಾಡಿ ತಮ್ಮ ಪಾದಗಳನ್ನು ಈ ಹರಿವಾಣದಲ್ಲಿಡಬೇಕು. ನನ್ ಕಾಲನ್ ತೆಗೆದು ಅದ್ರಾಗ ಮಡಗ್ಬೇಕಾ? ಎಡ್ಗಾಲ್ ಮಡಗ್ಬೇಕಾ ಬಲಗಾಲ್ ಮಡಗ್ಬೇಕಾ? ಎರಡು. ಎರಡು? ಪ್ರಭು ಪಾದವನ್ನು ತೊಳೆಯಿರಿ. ನಮ್ಮ ಊರಿನ ರಾಜರು ನೀವು ಬಂದು ನನ್ ಕಾಲ್ ತೊಳೆಯೋದಾ? ನಿಮ್ ಕಾಲು ನಾನ್ ತೊಳಿತೀನಿ ಒಡೆಯ. ಹಾಗಲ್ಲ, ಇದು ನಮ್ಮ ಕರ್ತವ್ಯ. ನೀನು ನಮ್ಮ ಭಾಗದ ದೇವಪುರುಷ. ನಾನು ದೇವಪುರುಷನೂ ಅಲ್ಲ, ಪುರುಷರತ್ನ ಮೇಯ ನಂದೀಶ್ವರನೂ ಅಲ್ಲ. ನಾನು ದಡ್ಡ ರಾಮ ಪೆದ್ದ ಕುಳ್ಳ ಅಲ್ಲ, ನನ್ನ ಕರುಳಿನ ಕುಡಿಗೆ ಬದುಕನ್ನಿತ್ತವನು ಈ ಶಿವಪುರಿಯ ಭಾವಿ ಮಹಾರಾಜ. ನನ್ನ ಮಗಳ ಕೈ ಹಿಡಿದು ನನ್ನ ಪ್ರೀತಿಯ ಅಳಿಯನಾಗಿ ನನ್ನನ್ನು ಧನ್ಯನನ್ನಾಗಿ ಮಾಡು. ನಾನು ಮಹಾರಾಜರ ಅಳಿಯ? ನಂಗೂ ರಾಜ್ಕುಮಾರಿಗೂ ಮದುವೆ? ಓಂ ನಮಃ ಶಿವಾಯ, 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 ಲೇ ರಾಮಣ್ಣ, ನಮಃ ಶಿವಾಯ, ಲೇ ರಾಮಣ್ಣ, ಓಂ ನಮಃ ಶಿವಾಯ, ಲೇ ರಾಮಣ್ಣ. ಓಂ. ಇದೇನಪ್ಪ ನೀನು ಹೊಸ ತರಲೆ? ಬೆಳಗ್ನಿಂದ ಸಂಜೆ ತನಕ ದಿನಾಗ್ಲೂ ಹೀಗ್ ಮಂತ್ರ ಹೇಳ್ತಾ ಪೂಜೆ ಮಾಡಿದ್ರೆ ಆ ಕೈಲಾಸದಿಂದ ಶಿವನೇ ಬಂದು ನನಗೆ ಬುದ್ಧಿ ಬದುಕು ಎರಡೂ ಕೊಡ್ತಾನೆ ಅಂತ ನಮ್ಮವ್ವೆ ಆಣೆ ಮಾಡಿ ಹೇಳಿದಾಳೆ. ನೋಡಿ, ಇಲ್ಲೇ ಇರೋದು ತರಲೆ. ನಿಮ್ಮವ್ವ ಹೇಳ್ಕೊಟ್ಟಿರೋ ತತ್ವದಾಗೆ ಸತ್ಯವೂ ಐತೆ, ಸುಳ್ಳು ಐತೆ. ಯಾವುದು ಸತ್ಯ, ಯಾವುದು ಸುಳ್ಳು? ಹಂಗ್ ಕೇಳು ತರಲೆನ, ನಾನ್ ಬಿಡಿಸಿ ಹೇಳ್ತೀನಿ. ಹೇಳ ಮೇಕೈ ಯದ್ವಾರ ಹೇಳ್ತೀನಿ ತರಲೆನ. ಇದೇನಪ್ಪ ಇದು? ಹರಿಯೋ ನೀರು. ಈ ಹರಿಯೋ ನೀರ್ನಾಗೆ ನೀ ದಿನ ಸ್ನಾನ ಮಾಡಿದ್ರೆ ನೀನು ಮಾಡಿರೋ ಪುಣ್ಯವೆಲ್ಲ ಕೊಚ್ಕೊಂಡು ಹೊಂಟಾಯ್ತಾ ಇರ್ತದೆ. ಈಗ ನೋಡು, ಯಾವ ತರಲಿಯೂ ಇಲ್ಲ, ನೆಮ್ಮದಿಯಾಗಿ ನಿಂತಿರೋ ನೀರು. ಊರಿನ ಜನ ಮನ ದನದ ಪುಣ್ಯವೆಲ್ಲ ಇಲ್ಲೇ ಸಂಗಮವಾಗೈತೆ. ನಿಮ್ಮವ್ವೆ ಹೇಳ್ಕೊಟ್ಟಿರೋ ಮಂತ್ರನ ಹೇಳ್ತಾ 3 ಸಲ ಮುಳುಗಾಕು. ನೀ ದುಡ್ದಿರೋ ಪುಣ್ಯವೆಲ್ಲ ನಿಲ್ತಾವೇ ಇರ್ತೈತೆ. ಗೊತ್ತಾಯ್ತಲ್ಲ ತರ್ಲೆ? ಬಾ ಬಾ. ಈಗ ಇಲ್ಲಿ ಶಿವ ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾನಪ್ಪ? ಕಲ್ಗುಂಡಂತಾನೆ. ಶಿವ ಕಲ್ಗುಂಡಂಗ್ ಯಾಕವನೆ ಅದ್ ನಿನ್ ಗೊತ್ತಾ? ಅವನಿಗೆ ಗುಂಡು ಕಲ್ಲು ಅಂದ್ರೆ ಬಹಳ ಪ್ರೀತಿ. ಈಗ ನಾವ್ ಯಾರನ್ನಾರ ಹೊಲಿಸ್ಕೋಬೇಕಾದ್ರೆ ಅವ್ರಿಗೆ ಪ್ರೀತಿಯಾಗಿರೋದನ್ನ ಕೊಟ್ಟೆ ತಾನೇ ನಾವು ಹೊಲಿಸ್ಕೋಬೇಕು. ಕಲ್ಲಂಗಿರೋ ಈ ಶಿವನ್ನ ನೀನು ಹೊಲಿಸ್ಕೋಬೇಕಾದ್ರೆ, ನಿನಗೆ ಬುದ್ಧಿ ಬದುಕು ಬರ್ಬೇಕಾದ್ರೆ ಈ ಶಿವನ್ನ ಕಲ್ಲಿಂದಾನೇ ಪೂಜೆ ಮಾಡ್ಬೇಕು. ಗೊತ್ತಾಯ್ತಾ? ಈ ತರಲೆ
ಕೊಚ್ಚೆ ನೀರಿನಲ್ಲಿ ಸ್ನಾನ ಮಾಡಬೇಕು, ಕಲ್ಲಿಂದ ಪೂಜೆ ಮಾಡಬೇಕು. ಕೊಚ್ಚೆ ನೀರಿನಲ್ಲಿ ಸ್ನಾನ, ಕಲ್ಲಿಂದ ಪೂಜೆ. ಕೊಚ್ಚೆ ನೀರಿನಲ್ಲಿ ಸ್ನಾನ, ಕಲ್ಲಿಂದ ಪೂಜೆ. ಕೊಚ್ಚೆ ನೀರಿನಲ್ಲಿ ಸ್ನಾನ, ಕಲ್ಲಿಂದ ಪೂಜೆ. ಓಂ ನಮಃ ಶಿವಾಯ, 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 ಓಂ ನಮಃ ಐನೋರೇ, ಐನೋರೇ, ರಾಮ ಏನ್ ತರ್ಲೆ ವ್ರತ ಭಂಗ ಮಾಡ್ಕೊಂಬಿಟ್ಟ? ಯಾಕಳ್ತೀಯೋ? ಏನಾಯ್ತು? ಪೂಜೆ ಮಾಡಕ್ಕೆಲ್ಲೂ ಕಲ್ಲೇ ಸಿಗ್ತಾ ಇಲ್ಲ. ಕಲ್ಲು ಕಣ್ಣು ಕಾಣ್ತದೆ, ಕೈ ಹಾಕಿದ್ರೆ ಮಾಯ ಆಗ್ತದೆ. ನಾನೀಗ ಏನ್ ಮಾಡ್ಲಿ? ನಾನ್ ಪೂಜೆ ಹೇಗ್ ಮಾಡ್ಲಿ? ಓ, ಇಲ್ಲೇ ಏನೋ ತರ್ಲೆ ಐತೆ. ಓಂ ನಮಃ ಶಿವಾಯ. ತರ್ಲೆ ತರ್ಲೆ, ನಿನ್ನ ಮಗ ಕತ್ತಿ ಹಿಡ್ಕೊ ಬರ್ತಾ ಇದ್ದಾನೆ, ನನ್ ಕೊಚ್ಚ ಹಾಕ್ಬಿಡ್ತಾನೆ. ನನ್ ಮಗ ಅಂದ್ರೆ ಏನು? ಕೊಲೆ ಮಾಡೋದಂದ್ರೆ ಏನು? ನಿಮಗೆಲ್ಲೋ ಹುಚ್ಚ ಹಿಡ್ದಿದೆ. ಅಯ್ಯೋ ನೋಡಮ್ಮ, ಅಲ್ಲಿ ಬಾರಮ್ಮ. ಅಮ್ಮ, ರಾಮ, ಅಮ್ಮ, ಅಮ್ಮ, ರಾಮ. ಅಮ್ಮ, ಅಮ್ಮ, ಇವತ್ತಿಗೆ ನಿನ್ನ ಆಸೆ ಫಲಿಸ್ತಮ್ಮ. ಆ ಶಿವನೇ ಬಂದು ಏನ್ ಕೇಳಿದ್ರು ಕೊಡೋ ಈ ಪಟ್ಟದ ಕತ್ತಿ, ಏನ್ ಬಂದ್ರು ಗೆಲ್ಲೋ ಬುದ್ಧಿಶಕ್ತಿ ಎರಡನ್ನೂ ಕೊಟ್ಟ. ಇವತ್ತಿನಿಂದ ನೀನೇ ಪ್ರಚಂಡ ಕುಳ್ಳ ಅನ್ನೋ ಬಿರುದನ್ನೂ ಕೊಟ್ಟ. ಶಿವ, ಶಿವ, ನನ್ ಗಂಡನ ನಂಬಿಕೆ ಸುಳ್ಳಾಗ್ಲಿಲ್ಲ. ನನ್ ಗಂಡನ ನಂಬಿಕೆ ಸುಳ್ಳಾಗ್ಲಿಲ್ಲ. ಏನಂದ್ರೆ ಏನಂದ್ರೆ ಏನಂದ್ರೆ? ಅಮ್ಮ, ನೋಡಿದ್ರೆ ನೋಡಿದ್ರೆ ನಮ್ ರಾಮ ಹೇಗ್ ಬಂದಿದ್ದಾನೆ ಅಂತ. ಆ ಮಹಾದೇವನ್ನೇ ಹೋಲಿಸ್ಕೊಂಡು ಅವನ್ ಬಾಯಿಂದಲೇ ಪ್ರಚಂಡ ಅಂತ ಹೊಗಳಿಸ್ಕೊಂಡು ಬರ್ತಿದ್ದಾನೆ. ಲೇ, ಬಾರೋ ಬಾರೋ. ಬರಡಾಗಿದ್ದು ನಮ್ಮ ಬಾಳು ಹಸನಾಯ್ತು. ನಿನ್ನಂಥ ಮಗನ ಪಡೆದ ನಮ್ಮ ವಂಶ ಪಾವನೂ ಆಯ್ತು. ಕುಳ್ಳಣ್ಣ, ನಾನ್ ತರಲೆ ಮಾಡಿ ತಪ್ಪು ಮಾಡ್ಬಿಟ್ಟಪ್ಪ. ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡು. ಹೇಳಿ ಐನೋರೇ, ಹೇಳಿ. ನೀವು ಮಾಡಿದ ತರಲೆಯಿಂದಾನೇ ನನ್ನ ಬದುಕಿಗೆ ಈ ಭಾಗ್ಯ ಸಿಕ್ತು. ಐನೋರೇ, ಈ ಕ್ಷಣದಿಂದ ಈ ಕುಳ್ಳ ಬದುಕಿರೋ ತನಕ ನೀವೇ ಗುರು, ನಾನೇ ಶಿಷ್ಯ. ನಾನ್ ಗುರುನಾ? ಹ್ಮ್. ನೀ ಶಿಷ್ಯನ? ಅಮ್ಮೋಯ್, ನನ್ ಕತ್ತೆ ಮರಿ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಗುರುಗಳೇ, ಇವತ್ತಿಂದ ಜೋಪಾನವಾಗಿ ಇದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಿಂದೊಳ್ಳೆ ತರಲೆ, ನಿಮ್ಗೆ ಒಡವೆ ವಸ್ತ್ರ ಎಲ್ಲ ಬೇಕು, ನನಗೆ ಅರ್ಕಲ್ ಬಟ್ಟೆ ಈ ಕತ್ತೆನಾ? ಹ? ಓಂ ನಮಃ ಶಿವಾಯ. ಹೇಗಿದೆ? ಬೇಸ್, ಶಿಷ್ಯ ನೀನೆ.
ಕಿಂಕಿಣಿ, ನಾಳಿನ ಸ್ವಯಂವರದಲ್ಲಿ ರಾಜಕುಮಾರಿಯ ಕೋಮಲ ಕರಗಳು ತರುವ ಹೂಮಾಲೆ ಈ ನಿನ್ನ ದಣಿ ಕಿಂಕಿಣಿ ಶರ್ಮನ ಕೊರಳಿಗೆ ಮಾತ್ರ ಮೀಸಲು. ನೆನಪಿನಲ್ಲಿರಲಿ. ಪೂಜ್ಯ ಕಿಂಕಣಿ ಶರ್ಮರೇ, ಹೀಗೆ ದಯಮಾಡಿಸಿ. ವೀಕ್ಷಕನಾಗಿ ಅಲ್ಲ, ಸ್ಪರ್ಧಿಯಾಗಿ ಬಂದಿದ್ದೇನೆ. ಮಗಳೇ ಪುಷ್ಪ, ಬಾಮ್ಮ. ನೋಡಮ್ಮ, ಇವರು ಶೂರ ಶೃಂಗಾರ ವರ್ಮ ಕೌಶಿಕ. ಈ ವೀರ ಯುವಕ ರತ್ನದೀಪಾಧೀಶ್ವರ. ರತ್ನ ಈ ಸುಂದರ ಸುಕುಮಾರ ಸಕಲ ಕಲಾ ಪರಿಣಿತ. ಕಿಂಕಿಣಿ ಶರ್ಮ ಹರಡಿ ಹಾಗೆ ಕಾಣ್ಲಿ, ನಾನು ಕಿಂಕಿಣಿ ಶರ್ಮನ ಹಾಗೆ ಕಾಣಬೇಕು. ಪುಷ್ಪ, ನಾನು ಓಂ ನಮಃ ಶಿವಾಯ. ಜೈ ರುಂಡಮಾಲಿನಿ ಸಂದರ್ಭಕ ವಿದರ್ಭಕ ಘಟಕಾರ್ಧಭಕ. ನಿಲ್ಲಿ ನಿಲ್ಲಿ, ಯಾರು ಎದ್ಕೋಬೇಡಿ. ಪುಷ್ಪ, ಎಲ್ಲರೂ ಸೇರಿ ಆ ಕುಳ್ಳನ್ನು ನಿರ್ನಾಮ ಮಾಡಿ. ಈ 3 ಭೂತಗಳೇ ಅಲ್ಲ, ಇಂಥ 100 ಭೂತಗಳು ಬರಲಿ, ಈ ಕುಳ್ಳ ವಿಚಾರಿಸ್ಕೋತಾನೆ.
ಕಿಂಕಿಣಿ ಶರ್ಮಾ, ಅವತ್ ನೀನ್ ನಮಗೆ ಮೊಟ್ಟೆ ಕೊಟ್ಟು ಮೋಸ ಮಾಡ್ದೆ. ಇವತ್ತು ಮಹಾರಾಜಗ್ ದ್ರೋಹ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ಯಾ? ನಿನ್ ಮಾಟ ಮಂತ್ರ ಎಲ್ಲ ನಿಲ್ಸು, ಇಲ್ದಿದ್ರೆ ನಿನ್ನನ್ನು ಸೆರೆ ಹಿಡಿದು ಗುಂಡಿಯಲ್ಲಿ ಕೆಡವಿ ಚಿತ್ರಹಿಂಸೆ ಮಾಡಬೇಕಾಗುತ್ತದೆ. ಅಲ್ಲಿ ನೀನ್ ನಾಯಿ ಹಾಗೆ ನರಳಬೇಕಾಗತ್ತೆ. ಜೈ ರುಂಡಮಾಲಿನಿ. ಜೈ ಮಂತ್ರವಾದಿ, ನನ್ನ ಶಿವನ ಶಕ್ತಿ ಮುಂದೆ ನಿನ್ನ ಆರ್ಭಟ ಎಲ್ಲ ಪಟಪಟ ಅಂತ ಸುಟ್ಟು ಭಸ್ಮ ಆಗೋಯ್ತು. ಈಗ ಉಳಿದಿರೋದು ನಾನು ನನ್ನ ಪಟ್ಟದ ಕತ್ತಿ, ನೀನು ನಿನ್ನ ಮಂತ್ರ ದಂಡ. ಈಗೇನಂತೀಯೋ ಕಿಣಿಕಿಣಿ ಶರ್ಮಾ? ನನ್ನ ಶಿವನ ಮಂತ್ರದ ಮುಂದೆ ನಿನ್ನ ತಂತ್ರವೆಲ್ಲ ಫುಸ್. ಇವಾಗ ನೀನು ಹಲ್ಲಿಲ್ದ ಹಾವನಾಗೆ ಬರೀ ಬುಸ್. ರಾಮಣ್ಣ, ಪ್ರಚಂಡ ಕುಳ್ಳ, ನಮ್ಮಿಬ್ಬರು ಮಕ್ಕಳ ಗತಿ ಏನಪ್ಪ? ಇದಕ್ಕೆ ನೀವೇ ದಾರಿ ತೋರಿಸ್ಬೇಕು. ಹೆದರಬೇಡಿ. For more updates, like, comment, subscribe to our channel.